ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಒಂದು ವಿಷಯವನ್ನು ನಾವೆಲ್ಲರೂ ಸಹ ನೀಟಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತು ಇಲ್ಲಿಂದ ಫಾರಿನ್ನಿಗೆ ಯಾರ್ಯಾರು ಹೋಗ್ತಿದ್ದಾರೋ, ಫಾರಿನ್ಗೆ ಕೆಲಸಕ್ಕಂತಲೋ ಅಥವಾ ಅಲ್ಲಿ ಓದೋದಕ್ಕಂತಲೋ ಅಲ್ಲಿ ಹೋಗಿ ಸೆಟ್ಲ್ ಆಗಿರುವಂಥ ಜನ ಇರ್ಬೋದು, ಮತ್ತು ಅಲ್ಲಿಗೆ ಹೋಗುವಂಥ ಕೆಲಸ ಏನು ಕೆಲಸಕ್ಕೆ ಅವರು ಅಲ್ಲಿ ಹೋಗ್ತಾರೋ ಆ ಕೆಲಸವನ್ನು ಇವರು ನೀಟಾಗಿ ಮಾಡಿಕೊಂಡು ಇರುವಂಥದ್ದನ್ನು ಬಿಟ್ಟು ದೇಶದ ಮಾನ ಮರ್ಯಾದೆಯನ್ನು ಹರಾಜಿಗಿಡುವಂಥ ಕೆಲಸವನ್ನು ಮಾಡ್ತಿದ್ದಾರಲ್ಲ, ಇವರಿಗೆ ಯಾವುದರಲ್ಲಿ ಬಾರಿಸಿ ಬುದ್ಧಿಯನ್ನು ಹೇಳಬೇಕು ನೀವೇ ಹೇಳಿ. ಮೊನ್ನೆ ಏನು ಆಸ್ಟ್ರೇಲಿಯಾ ಸೇರಿದಂತೆ ಈ ಥರ ಬಹುತೇಕ ದೇಶಗಳೇನಿದ್ದಾವೆ ಗೋ ಬ್ಯಾಕ್ ಇಂಡಿಯಾ ಅಂತ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಈಗೆಲ್ಲ ಅವರ ದೇಶವನ್ನು ಇಲ್ಲಿಂದ ಹೋದಂತಹ ಜನ ಗಬ್ಬೆಬ್ಬಿಸಿ ಅಲ್ಲಿನ ಒಂದು ಸಂಸ್ಕೃತಿಯನ್ನು ಹಾಳು ಮಾಡೋ ಮಟ್ಟಕ್ಕೆ ಇವರೇನಾದರೂ ಹೋದರೆ ಅಲ್ಲಿರ್ತಕ್ಕಂಥ ಜನ ಸುಮ್ಮನೆ ಇರ್ತಾರೆ. ಅವರು ಮಾಡ್ತಿರೋದ್ರಲ್ಲಿ ತಪ್ಪೇನಾದರೂ ಇದೆಯಾ ಅಂತ ಒಂದು ಸಾರಿ ನಮಗೆ ಕನ್ಫ್ಯೂಸ್ ಆಗಿಬಿಡಬೇಕು. ಆ ಕೆಲಸವನ್ನು ಇಲ್ಲಿಂದ ಹೋಗ್ತಾ ಇರ್ತಕ್ಕಂಥ ಟೂರಿಸ್ಟ್ಗಳು ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಜನ ಆಗಿರ್ಬೋದು, ಆ ಕೆಲಸವನ್ನು ಮಾಡ್ತಿದ್ದಾರೆ. ಬನ್ನಿ, ಈ ಒಂದಷ್ಟು ಘಟನೆಗಳನ್ನು ಇಟ್ಕೊಂಡು ಚರ್ಚೆಯನ್ನು ಮಾಡೋಣ. ನಾವು ಒಂದಷ್ಟು ಕಲಿಬೇಕಾಗಿದೆ ಇಲ್ಲಿಂದ ಫಾರಿನ್ಗೆ ಹೋದಾಗ ಹೇಗಿರಬೇಕು ಅನ್ನೋಂಥದ್ದು. ಜೊತೆಗೆ ಅಲ್ಲಿರ್ತಕ್ಕಂಥ NRIಗಳು ಯಾರಿರೋದು ಅವರು ಸ್ವಲ್ಪ ಬುದ್ಧಿಯನ್ನು ಕಲಿಬೇಕಾಗಿದೆ. ಯಾಕಂದರೆ ವಿದೇಶಗಳಲ್ಲಿ ನಮ್ಮವರ ನಡವಳಿಕೆಗಳ ಮೇಲೆ ನಮ್ಮ ದೇಶದ ಸಂಸ್ಕೃತಿ ಮತ್ತು ನಮ್ಮ ದೇಶದ ಘನತೆ ಇರುವಂಥದ್ದು. ಅದನ್ನು ಯಾವುದೇ ಕಾರಣಕ್ಕೂ ಈ ಜನ ಹಾಳು ಮಾಡಬಾರ್ದು. ಈ ಒಂದು ಸ್ಟೋರಿ ಶುರು ಮಾಡೋಕ್ಕೂ ಮುನ್ನ ತಾವಿನ್ನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮೊದಲನೇದಾಗಿ ಇವತ್ತೊಂದು ವಿಡಿಯೋ ವೈರಲ್ ಆಗ್ತಾ ಬಂದಿದೆ. ಸುಮಾರು ಬೆಳಗ್ಗೆಯಿಂದ ಇದು ವೈರಲ್ ಆಗ್ತಾ ಬರ್ತಾ ಇದೆ. UK ನಮ್ಮ ಇಂಡಿಯನ್ ಊಬರ್ ಡ್ರೈವರ್ ಒಬ್ಬ ಮಹಿಳೆ ಏನಿದ್ದಾರೆ, ಆಕೆ ಒಂದು ಟಿಪ್ಪು ವಿಚಾರಕ್ಕೆ ವಿವಾದವನ್ನು ಎತ್ತಿ ತಮ್ಮ ಮೇಲೆ ಹಾಕ್ಕೊಂಡಿದ್ದಾರೆ. UK ಭಾರತದ ಒಂದು ಮೂಲದ ಮಹಿಳಾ ಊಬರ್ ಡ್ರೈವರ್ ಏನಿದ್ದಾರೆ ಸೀತಾ ಕೌಶಲ್ ಅನ್ನುವಂತಹ ಹುಡುಗಿ, ನಮ್ಮ ಪ್ರಯಾಣಿಕರು ಆಕೆ ಹತ್ತಿಸ್ಕೊಂಡಿದ್ದಂತಹ ಪ್ರಯಾಣಿಕರೇ ಆಗಿದ್ರು, ಅವರು ಟಿಪ್ಪನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ವಿವಾದವನ್ನು ಮಾಡ್ಕೊಂಡಿರುವಂಥದ್ದು. ಪ್ಯಾಸೆಂಜರ್ಸು ಟಿಪ್ ಕೊಡೋದನ್ನು ನಿರಾಕರಿಸಿದ್ರು ಅನ್ನೋ ಒಂದು ಕಾರಣಕ್ಕೆ ಈ ಲೇಡಿ ಡಾನ್ ಏನು ಮಾಡ್ತಾರಂದರೆ, ಕಾರಿನ ಒಳಗಡೆನೇ ಕೂತ್ಕೊಂಡಿದ್ದು ಕಾರಿನ ಡೋರ್ಗಳನ್ನೆಲ್ಲ ಲಾಕ್ ಮಾಡಿ ಅವ್ರನ್ನ ಒಳಗಡೆನೇ ಒಂದು ರೀತಿ ಅರೆಸ್ಟ್ ಮಾಡಿ ಇಟ್ಕೊಂಡಿದ್ರು. ಆ ಪ್ಯಾಸೆಂಜರ್ ಹೇಳ್ತಾರೆ, UK ಈ ಥರ ಟಿಪ್ ಕೊಡುವಂಥ ಒಂದು ಕಡ್ಡಾಯ ಅಲ್ಲ, ಟಿಪ್ ಕೊಡುವಂಥದ್ದು ಕಡ್ಡಾಯ ಅಲ್ಲ, ಮತ್ತು ಈ ಥರದೊಂದು ನೇಚರ್ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತ ಅವರು ಹೇಳ್ಕೋತಾರೆ. ಬಟ್ ಈ ಲೇಡಿ ಡಾನ್ ಅವನ್ನೆಲ್ಲ ಕೇಳಬೇಕಲ್ಲ, ಬೇಕಂದರೆ ಬೇಕು, ಟಿಪ್ ಬೇಕೇ ಬೇಕು ಅಂತ ಕೂತ್ಕೊಳ್ಳತ್ತಿದ್ದು. ಜಸ್ಟ್ ನೀವು ಒಮ್ಮೆ ಆ ಒಂದು ವಿಡಿಯೋವನ್ನು ನೋಡ್ಕೊಬನ್ನಿ, ಅರ್ಥ ಆಗುತ್ತೆ ಈಕೆಯ ಒಂದು ಮಾತುಗಳು ಹೇಗಿದೆ ಅಂತ. No, tips please. No, I don't want to tip you. You just open Why? the door. No, this is a rule here in this country. You have to give me the tips. No, it's not. I've never given any other Uber driver a tip. Look, I need to get out. I don't care. I need tips because I give you that's a service. I drive from a long distance. Well, it's not Yeah, really I been need the to- best service. This car is a mess. And you're asking for a tip despite the fact of the mess. Mrs. here, not there. You are okay. Your seat is clean. Here, don't look at it. Give me the tips, get it out. Can't you just let me out? I have No. paid for this service. No, you paid okay, you paid whatever, that will go to that company. I need tips for myself, okay? I've paid for the ride. I need tips, that is the rule. Do you understand? You are not understanding what Yes, I'm saying. I have understood that you want a tip. Yes. But tips are optional. You don't I ask know. for Who them. says it's optional? It's a mandatory in this country. You don't know the rules. You people are really, it's a problem that you want taxi, you want a car ride and you don't know the rule at all. I have never ever paid for tips ever in my I life. don't care. I am need tips. here. I can see the building. People are waiting for me inside. Just let me out the car. No. No. This door will not open. I will break the window. No way. I'll call the police. No way. I will call the police because the fact that you're No, not letting because me the out. rule is here. Police don't support you. Police will support me. Do you understand? ಇದರಿಂದ ನಮ್ಮ ದೇಶದ ಘನತೆ ಗೌರವಕ್ಕೆ ಧಕ್ಕೆ ಬರುತ್ತೆ ಅನ್ನುವಂಥ ಸಣ್ಣ ಕಾಮನ್ ಸೆನ್ಸ್ ಕೂಡ ಈ ಹುಡುಗಿಗೆ ಇಲ್ಲ. ಇನ್ನು ಎರಡನೇ ಘಟನೆ, ಏರ್ ಇಂಡಿಯಾ ಫ್ಲೈಟಲ್ಲಿ ಒಂದು ಮೂತ್ರ ವಿಸರ್ಜನೆ ಮಾಡಿದಂಥ ಒಂದು ಘಟನೆ ತುಂಬ ವೈರಲ್ ಆಗಿತ್ತು. ಈ ವಿಡಿಯೋ ಒಂದು 2022-23 ಶಂಕರ್ ಮಿಶ್ರಾ ಅನ್ನುವಂಥ ಭಾರತೀಯ ಮೂಲದ ಒಬ್ಬ ವ್ಯಕ್ತಿ ನ್ಯೂಯಾರ್ಕ್ ಟು ಡೆಲ್ಲಿ ಏರ್ ಇಂಡಿಯಾ ಫ್ಲೈಟಲ್ಲಿ ಫುಲ್ಲಾಗಿ ಡ್ರಿಂಕ್ಸನ್ನು ಮಾಡಿ ಈತ ಒಬ್ಬ ವೃದ್ಧೆ ಮಹಿಳೆಯ ಮೇಲೆ ಮೂತ್ರ ವಿಸರ್ಜನೆಯನ್ನು ಮಾಡಿದ್ದ. ಈ ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಜೊತೆಗೆ ಇಂಡಿಯನ್ಸ್ ಬಗ್ಗೆ ತುಂಬ ಬ್ಯಾಡ್ ಒಪಿನಿಯನನ್ನು ಕ್ರಿಯೇಟ್ ಮಾಡಿತ್ತು. ಇದಷ್ಟೇ ಅಲ್ಲದೆ ಫಾರಿನ್ ಮೀಡಿಯಾಗಳು ಕೂಡ ಆ ಒಂದು ಮೀಡಿಯಾಗಳಲ್ಲಿ ಕೂಡ ದೊಡ್ಡ ಮಟ್ಟದ ಸುದ್ದಿಯಾಗಿ ಚರ್ಚೆಯೂ ಕೂಡ ಬಂದಿತ್ತು. ಇದು ಇಂಡಿಯನ್ ಸಂಸ್ಕೃತಿನ ಅಂತ ಅಲ್ಲಿನ ಜನ ಪ್ರಶ್ನೆ ಮಾಡುವಂತೆ ಆಗಿತ್ತು.
to the said passenger, the elderly woman who was in her 70s, but also causing that lapse which has resulted in this man, in this passenger, this male passenger who urinated on the female passenger, who continues to remain scot-free. So lapses on the airline, but because the DGCA has now stepped in, we are hoping that stringent action can be taken. ಮತ್ತು ನೆಕ್ಸ್ಟ್ ಮೂರನೇ ಘಟನೆ ಬಗ್ಗೆ ಮಾತನಾಡಬೇಕಾಗುತ್ತೆ. ಏನು ಥಾಯ್ಲ್ಯಾಂಡ್ನ ಪಟಾಯಾದಲ್ಲಿ ಭಾರತೀಯ ಇಂಡಿಯನ್ ಪ್ರವಾಸಿಗರೇನಿದ್ದಾರೆ ಅವ್ರ ಮೇಲೆ ಒಂದು ಹಲ್ಲೆಗಳಾಗುತ್ತೆ. ಈ ಪಟಾಯಾದಲ್ಲಂತೂ ಇಂಥ ಘಟನೆಗಳು ತುಂಬಾ ನಡೀತಾನೆ ಇರ್ತವೆ. ಇಂಡಿಯನ್ಸು ಅಲ್ಲಿ ಹೋಗಿ ಏನೋ ಒಂದು ಕಿರಿಕನ್ನು ಮಾಡ್ಕೊಳ್ಳುವಂಥದ್ದು, ಅಲ್ಲಿರ್ತಕ್ಕಂಥ ಜನ ಇವ್ರ ಮೇಲೆ ಹೌಹಾರುವಂಥದ್ದು, ಈ ರೀತಿ ಕೆಲಸಗಳಾಗ್ತಾನೆ ಇರ್ತದೆ. ಥಾಯ್ಲ್ಯಾಂಡ್ನ ಪಟಾಯಾದಲ್ಲಿರುವಂಥ ರಾಜ್ ಜಸೂದಾ ಅನ್ನುವಂಥ ವ್ಯಕ್ತಿ ಈ ಒಂದು ಪಟಾಯಾದಲ್ಲಿ 52 ವರ್ಷದ ಇಂಡಿಯನ್ ಈತ ಟ್ರಾನ್ಸ್ಜೆಂಡರ್ ಮಹಿಳೆಯರ ಜೊತೆ ಸಂಪರ್ಕವನ್ನು ಬೆಳೆಸ್ಕೊಂಡು ಅಲ್ಲಿ ದುಡ್ಡು ಕೊಡದೆ ಅಲ್ಲಿಂದ ವಾಪಸ್ ಬಂದಿರ್ತಾರೆ. ಈ ದುಡ್ಡು ಕೊಡದೇ ಇದ್ದಿದ್ದಕ್ಕೆ ಅಲ್ಲಿನ ಜನ ಹಿಗ್ಗಾಮುಗ್ಗ ಹೊಡೆದಿದ್ರು ಈತನನ್ನ. ದುಡ್ಡು ಕೊಡದ ಕಾರಣಕ್ಕೆ ಅಂತಲೇ ಅಲ್ಲಿನ ಮೀಡಿಯಾಗಳು ಮತ್ತು ಅಲ್ಲಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಸುದ್ದಿ ವೈರಲ್ ಆಗಿತ್ತು. ಈ ವಿಡಿಯೋ ವೈರಲ್ ಆಗಿ ಇಂಡಿಯನ್ ಟೂರಿಸ್ಟ್ಗಳನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಳ್ಳುವಂಥ ಒಂದು ಸಂಸ್ಕೃತಿ ಅಲ್ಲಿ ಬೆಳೀತು. ಎಲ್ಲಿ ಪಟಾಯಾದಲ್ಲಿ, ಥಾಯ್ಲ್ಯಾಂಡ್ ಮತ್ತು ಪಟಾಯ ಈಗಲೂ ಸಹ ಜನ ಒಂದು ರೀತಿ ಡೌಟಾಗಿ ನೋಡ್ತಾರೆ ಇಂಡಿಯನ್ಸನ್ನು. ಮತ್ತು ಇದೇ ಜಾಗದಲ್ಲಿ ಮತ್ತೊಂದು ಘಟನೆ ಕೂಡ ಆಗುತ್ತೆ. ಟೂರ್ ಮಾಡೋಕ್ಕೆ ಅಂತ ಹೋದಂಥ ಜನ ಪೋರ್ಚುಗೀಸ್ ಯೂಟ್ಯೂಬರ್ಗೆ ತುಂಬ ಹಿಂಸೆ ಮಾಡಿರುವಂಥ ವಿಡಿಯೋ ಸಹ ವೈರಲ್ ಆಗುತ್ತೆ. ಥಾಯ್ಲ್ಯಾಂಡ್ನ ಪಟಾಯದ ಇದೇ ಒಂದು ಏರಿಯಾದಲ್ಲಿ ಮುಂಬೈ ಮತ್ತು ಬೆಂಗಳೂರು ಮೂಲದ ಜನ ಏನಿದ್ದಾರೆ ಅವರು ಒಕ್ಸಾನಾ ಅನ್ನುವಂತಹ ಒಂದು ಪೋರ್ಚುಗೀಸ್ ಯೂಟ್ಯೂಬರು ಮತ್ತು ಅವರ ಸ್ನೇಹಿತೆ ಆತನ ಗರ್ಲ್ ಫ್ರೆಂಡ್ ಜೊತೆ ತುಂಬ ದುರ್ವರ್ತನೆಯಿಂದ ನಡೆದುಕೊಳ್ತಾರೆ. ಮತ್ತು ಅವರ ಅನುಮತಿಯೇ ಇಲ್ಲದೆ ಅವರನ್ನು ಮುಟ್ಟೋದು, ಆಕೆಯನ್ನು ಮುಟ್ಟುವಂಥದ್ದು, ಡ್ಯಾನ್ಸ್ ಮಾಡೋದಕ್ಕೆ ಒತ್ತಾಯಿಸುವಂಥದ್ದು, ಈ ರೀತಿ ಕೆಲಸಗಳನ್ನು ಮಾಡ್ತಾರೆ. ಈ ವಿಡಿಯೋ ವೈರಲ್ ಆಗಿ ಇಂಡಿಯನ್ಸ್ ನೋಡಿ ಒಬ್ಬ ಲೇಡಿ ಜೊತೆ ಹೇಗೆಲ್ಲ ವರ್ತಿಸ್ತಾ ಇದ್ದಾರೆ ಅಂತ ಜನ ಮಾತನಾಡುವಂತೆ ಆಯಿತು. ಥಾಯ್ಲ್ಯಾಂಡ್ ಕತೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಅಲ್ಲಿ ಇನ್ನಷ್ಟು ಘಟನೆಗಳು ಅಲ್ಲಿ ನಡೀತಾನೆ ಇದ್ದಾವೆ. ಅಲ್ಲಿಗೆ ಟೂರ್ ಹೋಗುವಂಥ ಇಂಡಿಯನ್ಸ್ನ ಅಸಭ್ಯ ನಡವಳಿಕೆ ಮತ್ತು ಥಾಯ್ಲ್ಯಾಂಡ್ನ ಪಾಯಾ ಬೀಚ್ನಲ್ಲಿ ಏನಿದೆ, ಪಾಯಾ ಬೀಚ್ ಅಂತ ಏನು ಕರಿತೀವಿ, ಆ ಒಂದು ಪಾಯಾ ಬೀಚಲ್ಲಿ ಟೂರಿಸ್ಟ್ಗಳ ಗುಂಪೊಂದು ಸೇರಿಕೊಂಡು ಫುಲ್ ಟೈಟಾಗಿ ಕಸ ಎಲ್ಲ ಅಲ್ಲೇ ಹರಡ್ಕೊಂಡು ಮಲಗಿರ್ತಾರೆ. ಇನ್ನೊಂದು ವಿಡಿಯೋದಲ್ಲಿ ಏನಾಗುತ್ತೆ, ಸಾರ್ವಜನಿಕ ಸ್ಥಳಗಳಲ್ಲಿ ಜೋರಾಗಿ ಡ್ಯಾನ್ಸ್ ಮಾಡುವಂಥದ್ದು, ಜೋರಾಗಿ ಕಿರ್ಚಾಡುವಂಥದ್ದು ಮತ್ತು ಅಕ್ಕಪಕ್ಕದವರಿಗೆ ತೊಂದರೆಯನ್ನು ಕೊಡುವಂಥದ್ದು, ಈ ರೀತಿ ಘಟನೆಗಳು ಕೂಡ ಅಲ್ಲಿ ನಡೀತದೆ. ಮತ್ತು ಇಂತಹ ನಡವಳಿಕೆಗಳೇನಿದ್ದಾವೆ ಅಲ್ಲಿನ ಜನರಲ್ಲಿ ಸಿಕ್ಕಾಪಟ್ಟೆ ಕೋಪ, ಆಕ್ರೋಶವನ್ನು ಉಂಟು ಮಾಡೋದ್ರ ಜೊತೆಗೆ ಇಂಡಿಯನ್ಸ್ ಬಗ್ಗೆ ತುಂಬ ಅಸಭ್ಯ ಜನ ಇವರು ಅನ್ನೋ ರೀತಿ ಅಲ್ಲಿನ ಜನ ಮಾತಾಡುವಂಥ ಕೆಲಸ ಆಗಿತ್ತು. ಮತ್ತು ಇನ್ನೊಂದು ಘಟನೆ ಹೇಳಬೇಕು. ಐರ್ಲೆಂಡ್ನ ಡಬ್ಲಿನ್ನಲ್ಲಿ ನಡೆದಂಥ ಒಂದು ಪ್ರೋಗ್ರಾಮಲ್ಲಿ ಗೋವಾ ಡೇ ಫೆಸ್ಟಿವಲ್ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ಗೋವಾದಿಂದ ಹೋದಂಥ ಒಂದಷ್ಟು ಜನ ಯುವಕರೇನಿದ್ದಾರೆ ಅಲ್ಲಿ ಹೋಗಿ ಅಸಭ್ಯವಾಗಿ ನಡೆದುಕೊಳ್ತಾರೆ. ಅಲ್ಲಿ ನಡೀತಿದ್ದಂತಹ ಉತ್ಸವ ಏನಿತ್ತು, ಅದೊಂದು ಫೆಸ್ಟಿವಲ್ ಏನಿತ್ತು, ಆ ಫೆಸ್ಟಿವಲ್ಲೇ ಮುಚ್ಚೋಗುವಷ್ಟರ ಮಟ್ಟಿಗೆ ಇವ್ರದ್ದು ಒಂದು ದುರ್ನಡತೆ ಅನ್ನುವಂಥದ್ದು ಅಲ್ಲಿರುತ್ತೆ. ಇದರ ಬಗ್ಗೆ ಒಂದು ಪೋಸ್ಟರನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಇಂಡಿಯಾದ್ರ ಬಗ್ಗೆ ತುಂಬ ಕೆಟ್ಟದಾಗಿ ಬರಹಗಳನ್ನು ಬರೆಯುವಂಥದ್ದಾಗಿತ್ತು ಮತ್ತು ಇಂಡಿಯಾ ಟೂರಿಸ್ಟ್ಗಳ ಬಗ್ಗೆ ಕೆಟ್ಟದಾಗಿ ಬರೆಯುವಂಥದ್ದಾಗಿತ್ತು. ಈ ರೀತಿ ಎಲ್ಲ ಆಗಿತ್ತು. ಇದು ಏನನ್ನು ತೋರಿಸುತ್ತೆ ಅಂದರೆ ಇಂಡಿಯನ್ಸ್ ಸರಿಯಿಲ್ಲ ಅಂತಲೇ ಹೇಳುವಂಥದ್ದು. ಈ ರೀತಿ ಎಲ್ಲ ಮಾಡ್ತಾ ಹೋದಾಗ ಇಂಡಿಯಾ ಮೇಲೆ ಅವರಿಗೆ ಗೌರವ ಬರೋದಿಲ್ಲ ಮತ್ತು ಅದರ ವಿರುದ್ಧವಾಗಿ ನಮ್ಮ ಮೇಲೆ ಒಂದು ರೀತಿ ಅಸಹ್ಯ ಮೂಡುವಂತೆ ಆಗುತ್ತೆ. ಇಷ್ಟೆಲ್ಲ ಮಾತಾಡಿ ನಮ್ಮ ಡಲ್ಲಾಸ್ಪುರಂ ಬಗ್ಗೆ ಮಾತನಾಡಿಲ್ಲ ಅಂದರೆ ಹೇಗೆ? ಡಲ್ಲಾಸ್ನಲ್ಲಿ ಗಣೇಶನ ಹಬ್ಬದ ಹೆಸರಲ್ಲಿ ನಮ್ಮ ತೆಲುಗು ಬಿಟ್ಟಲು ಮಾಡಿದ್ದು ಕೂಡ ಇಂಥದ್ದೇ ಕೆಲಸ. ಅಂತಿಂಥ ಕೆಲಸ ಏನು ಮಾಡಲಿಲ್ಲ ಇವರು ಕೆಲಸ ಮಾಡಿರುವಂಥದ್ದನ್ನು ಹೇಳ್ತೀವಿ ಕೇಳಿ, ಅದರ ವಿಡಿಯೋಗಳು ಕೂಡ ಇದ್ದಾವೆ. ಇದನ್ನು ತೆಲುಗಿನ ಪ್ರಜ್ಞಾವಂತ ಜನರೇ ಸಹ ತುಪುಕ್ಕಂತ ಉಗಿದು ಇವರಿಗೆ ಬುದ್ಧಿಯನ್ನು ಹೇಳುವಂಥ ಕೆಲಸ ಮಾಡಿದರು. 2025ರಲ್ಲಿ ಟೆಕ್ಸಾಸ್ನ ಡಲ್ಲಾಸ್ ಮತ್ತು ಸುತ್ತಮುತ್ತಲಿನ ಲೆವಿಸ್ವಿಲ್ಲೆ ಅಲ್ಲಿ ಆ ಒಂದು ಏರಿಯಾದಲ್ಲಿ ಇರುವಂಥ ಒಂದು ಇಂಡಿಯಾ ಮೂಲದವರು, ನಮ್ಮ ಇಂಡಿಯನ್ಸ್ ಏನಿದ್ದಾರೆ, ಅವರು ಗಣೇಶನ ಒಂದು ಹಬ್ಬವನ್ನು ಆಚರಣೆ ಮಾಡಿದರು. ಈ ಒಂದು ಆಚರಣೆಯನ್ನು ಎಲ್ಲಿ ಮಾಡಿದರು ಅಂದರೆ ಇವರು ಪಾರ್ಕಿಂಗ್ ಲಾಟ್ಗಳಿಲ್ದವ ಅಲ್ಲಿ ಮತ್ತು ರಸ್ತೆಗಳಲ್ಲಿ ಗಣೇಶನನ್ನು ಕೂರಿಸಿದ್ರು. ಡೋಲು ಮತ್ತು ತಾಶಗಳು ಈ ರೀತಿ ಎಲ್ಲ ಬಾರಿಸ್ಕೊಂಡು ಅವುಗಳನ್ನೆಲ್ಲ ನುಡಿಸ್ಕೊಂಡು ತುಂಬ ದೊಡ್ಡ ಮಟ್ಟದಲ್ಲಿ ಕಿರ್ಚಾಡ್ತಾ ಡ್ಯಾನ್ಸ್ಗಳನ್ನು ಮಾಡಿಕೊಂಡು ಆಚರಣೆಯನ್ನು ಮಾಡಿದರು. ಬಟ್ ಅಲ್ಲಿನ ಸ್ಥಳೀಯ ನಿವಾಸಿಗಳೇನಿರ್ತಾರೆ ಅವರು ಇದನ್ನು ಪಬ್ಲಿಕ್ ನ್ಯೂಸನ್ಸ್ ಅಂತ ಕರೆದು ತುಂಬಾ ಬೇಸರವನ್ನು ವ್ಯಕ್ತಪಡಿಸಿದರು. ಕೆಲವು ವರದಿಗಳನ್ನು ನೋಡಿದ್ರೆ ಇದ್ರ ಬಗ್ಗೆ ಆಗಿರುವಂಥ ವರದಿಗಳು, ನದಿಗಳೇನಿದ್ದಾವೆ ಅಲ್ಲಿರ್ತಕ್ಕಂಥ ನದಿಗಳು, ಅವುಗಳನ್ನು ಕಲುಷಿತಗೊಳಿಸಿದಂಥ ಒಂದು ಆರೋಪಗಳು ಕೂಡ ಈ ಜನಗಳ ಮೇಲೆ ಬಿದ್ದಿತ್ತು. ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಚೆಲ್ಲಿ ತುಂಬ ಗಲೀಜು ಮಾಡಿದ್ರು ಅಂಥೇಳಿ ಕೂಡ ಇವರ ಮೇಲೆ ದೂರುಗಳು ಕೂಡ ಎದ್ದಿದ್ವು. ಇದು ಅಮೇರಿಕಾದಲ್ಲಿ ಭಾರತೀಯರನ್ನು ಅಸಭ್ಯರು ಮತ್ತು ಸ್ವಚ್ಛತೆ ಇಲ್ಲದವರು ಅಂತ ಕರೆಸ್ಕೊಳ್ಳೋ ರೀತಿ ಈ ಜನ ಇಡೀ ಇಂಡಿಯನ್ಸನ್ನು ಅಲ್ಲಿ ಪ್ರೊಜೆಕ್ಟ್ ಮಾಡಿದ್ದು. ಇದಷ್ಟೇ ಅಲ್ಲದೆ ಅಲ್ಲಿನ ಸ್ಥಳೀಯರ ಅನುಮತಿಯೇ ಪಡ್ಕೊಳ್ಳದೆ ಇವರು ಈ ಒಂದು ಆಚರಣೆ ಮಾಡಿದ್ರಿಂದ ಅಲ್ಲಿನ ಜನ ಕೂಡ ತುಂಬಾ ಸಿಟ್ಟಾಗಿದ್ದರು.
ಈ ಜನ ಏನಿದ್ದಾರೆ ಡಲ್ಲಾಸ್ಪುರಂ ಜನ, ಇವ್ರದ್ದು ಒಂದೊಂದು ಕಥೆಯಲ್ಲ. ಇದರ ಬಗ್ಗೆ ಒಂದಷ್ಟು ಯೂಟ್ಯೂಬರ್ಸ್ ಕೂಡ, ತೆಲುಗಿನ ಯೂಟ್ಯೂಬರ್ಸ್ ಏನಿದ್ದಾರೆ ಅವರು ಕೂಡ ಡಲ್ಲಾಸ್ಪುರಮನ್ನು, ಅಲ್ಲಿ ಡಲ್ಲಾಸ್ಪುರಮಲ್ಲಿ ಇರ್ತಕ್ಕಂಥ ಜನರನ್ನು ತುಪ್ಪಕ್ಕಂತ ಹೋಗೋದು ಬುದ್ಧಿ ಹೇಳೋ ಕೆಲಸ ಕೂಡ ಆಗಿತ್ತು. ನಿಜ ಹೇಳ್ಬೇಕಂದ್ರೆ ಇದೇ ತೆಲುಗು ಬಿಡ್ಡಲ್ಲಿ ಏನಿದ್ದಾರೆ ಅವರು ಡಲ್ಲಾಸ್ ಅಂತ ಕರೀತಿದ್ದ ಒಂದು ಏರಿಯಾವನ್ನು ಡಲ್ಲಾಸ್ಪುರಂ ಅಂತ ಮಾಡಿಟ್ಕೊಂಡಿದ್ದಾರೆ. ಸಂದಿಗೊಬ್ಬ ತೆಲುಗು ಬಿಡ್ಡ ಅಲ್ಲಿ ವಾಸ ಮಾಡ್ತಿದ್ದಾರೆ. ಸ್ನೇಹಿತರೆ, ಎಲ್ಲ ಘಟನೆಗಳು ಕೆಲವು ವ್ಯಕ್ತಿಗಳ ನಡವಳಿಕೆಗಳಿಂದಾಗಿ ಇವತ್ತು ಇಂಡಿಯಾದ ಘನತೆಗೆ ಧಕ್ಕೆ ಬರೋ ರೀತಿ ಆಗ್ತಾಯಿದೆ. ಇದೇ ಕಾರಣಕ್ಕಲ್ವಾ ಅಮೇರಿಕ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಇದೇ ರೀತಿಯ ಭಾಳಷ್ಟು ದೇಶಗಳೇನಿದ್ದಾವೆ ಅವು ಗೋ ಬ್ಯಾಕ್ ಇಂಡಿಯನ್ಸ್ ಅಂತ ಒಂದು ಪ್ರೊಟೆಸ್ಟನ್ನು ಮಾಡ್ತಾ ಇರೋವಂಥದ್ದು. ಈ ಕಾರಣಗಳಿಂದಲೇ ಇವ್ರು ನಡ್ಕೊಳ್ತಾ ಇರತಕ್ಕಂಥ ನಡತೆಗಳು ಅಲ್ಲಿ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಇವರು ಪ್ರೊಟೆಸ್ಟನ್ನು ಮಾಡ್ತಿದ್ದಾರೆ. ನಾವು ವಿದೇಶಗಳಿಗೆ ಹೋದಾಗ, ಅಲ್ಲಿ ನಡೆದುಕೊಳ್ಳುವಾಗ, ಅಲ್ಲಿದ್ದಾಗ ಅಲ್ಲಿನ ಸ್ಥಳೀಯರ ಕಾನೂನು ಏನಿರುತ್ತೆ ಮತ್ತು ಅಲ್ಲಿನ ಸಂಸ್ಕೃತಿ ಏನಿರುತ್ತೆ ಅವುಗಳಿಗೆ ಗೌರವವನ್ನು ಕೊಡಬೇಕು, ಗೌರವಿಸಬೇಕು. ಅದರ ಜೊತೆಗೆ ಅವರು ಸಹ ನಮ್ಮ ಒಂದು ಸಂಸ್ಕೃತಿಯನ್ನು, ನಮ್ಮ ಒಂದು ನಡತೆಯನ್ನು, ನಮ್ಮನ್ನು ಕೂಡ ಅವರು ಗೌರವಿಸ್ತಾರೆ. ನಮ್ಮ ಇಂಡಿಯನ್ಸ್ ಏನು ಸುಂದರ್ ಪಿಚಯ ಅಥವಾ ಸತ್ಯ ನಾಡೆಲ್ಲ, ಇಂದ್ರಾ ನೂಯಿ, ಅಮರ್ತ್ಯ ಸೇನ್ ಮತ್ತು ವೆಂಕಟರಾಮನ್ ರಾಮಕೃಷ್ಣನ್ ಈ ಥರ ತುಂಬ ದೊಡ್ಡ ಮಟ್ಟಕ್ಕೆ ಹೋಗದಿದ್ರು ಪರವಾಗಿಲ್ಲ. ಬಟ್ ಇಂಡಿಯಾದ ಘನತೆಗೆ ಧಕ್ಕೆ ತರದಂತೆ ಅವರು ಅಲ್ಲಿ ನಡ್ಕೊಂಡ್ರೆ ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.